ಮಿಂಚಕ್ಕೋರೆ ನೋಡ್ದ ಗ್ರೀಷ್ಮ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಿದ್ದೀನಿ. ಇದು ಹಬ್ಬದ 3ನೇ ದಿನ ವ್ಲಾಗು, ಅಂದರೆ ಗುರುವಾರದ ವ್ಲಾಗು. ಹಬ್ಬದ 3ನೇ ದಿನ ತಂಬು ಪೂಜೆ ಕೊಡಬೇಕು, ಅಂದರೆ ತಂಬಿಟ್ಟು ಪೂಜೆ ಕೊಡಬೇಕು. ಅದಕ್ಕೋಸ್ಕರ ತಂಬಿಟ್ಟಿಗೆ ರೆಡಿ ಮಾಡ್ತಾ ಇದ್ದಾರೆ. ಹಾಗೆಯೇ ಎಲ್ಲರೂ ಒಂದೊಂದು ಕೆಲಸದಲ್ಲಿ ಬ್ಯುಸಿಯಾಗಿದ್ದೀವಿ. ಇಲ್ಲಿ ತಿಂಡಿಗೆ ನಾವು ಚಪಾತಿ ಮಾಡಿದ್ವಿ ಬೆಳಿಗ್ಗೆ. ಪಾಕ ರೆಡಿ ಮಾಡ್ಕೊಂಡು ಈಗ ತಂಬಿಟ್ಟನ್ನ ಕಲಿಸ್ತಾ ಇದ್ದಾರೆ ಅಮ್ಮ ಮತ್ತು ಚಿಕ್ಕತ್ತೆ. ದೀಪ ಹೆಲ್ಪ್ ಮಾಡ್ತಿದ್ರೆ ಗ್ರೀಷ್ಮ ಯಾವ ಥರ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಕೂತವಳೆ. ಇನ್ನು ಅನ್ವಿಕ್ ಅಂತೂ ಹೊರಗಡೆ ಸೈಕಲಲ್ಲಿ ಆಟ ಆಡ್ತಿದ್ದಾನೆ. ಕಾಮನ್ ಆಗಿ ನಾವು ಮೈಸೂರು ಕಡೆ ಎಲ್ಲ ತಂಬಿಟ್ಟು ಪೂಜೆ ಆದಮೇಲೆ ಮರಿ ಒಪ್ಸೋದು, ನಾನ್ ವೆಜ್ ಅಡುಗೆಗಳೆಲ್ಲ ಇರುತ್ತೆ. ಆದರೆ ನಮ್ಮೂರಲ್ಲಿ ಮರಿ ಪೂಜೆ ಎಲ್ಲ ಆಗಿ ಮರಿ ಊಟ ಎಲ್ಲ ಆದಮೇಲೆ ತಂಬು ಪೂಜೆ ಮಾಡ್ತೀವಿ. ಅದೇ ರೀತಿ ಈಗ ತಂಬಿಟ್ಟನ್ನ ಮಾಡಿ ರೆಡಿ ಆಯಿತು. 2 ತಂಬಿಟ್ಟು ಏನಕ್ಕೆ ಅಂತಂದರೆ ನಮ್ಮದು ಮತ್ತು ನಮ್ಮ ಅತ್ತಿಗೆ ಮನೆ ಪಕ್ಕದಲ್ಲಿರೋದ್ರಿಂದ ಅವ್ರದ್ದು ಅಮ್ಮ ಇಲ್ಲಿಂದನೇ ಪೂಜೆ ಕೊಟ್ಟು ಕಳಿಸ್ತಾರೆ. ಅದಕ್ಕೋಸ್ಕರ ಇಲ್ಲೇ ಪ್ರಿಪೇರ್ ಮಾಡಿ ಎಲ್ಲರೂ ಈಗ ತಂಬಿಟ್ಟಿಗೆ ನಮಸ್ಕಾರ ಮಾಡಿ ಪೂಜೆಗೆ ಕಳಿಸ್ತಾ ಇದ್ದೀವಿ. ಅನ್ವಿಕು ನಾನು ಹೋಗ್ಬರ್ತೀನಿ ಪೂಜೆಗೆ ಅಂತ ಲಾಸ್ಟ್ ಇಯರ್ ಹೇಳಿದ್ದೆ. ಲಾಸ್ಟ್ ಇಯರ್ ನೆಕ್ಸ್ಟ್ ಇಯರ್ ಹೋಗುವೆ ಅಂತ ಹೇಳಿದೆ. ಅದೇ ರೀತಿ ಈ ಸಲ ನಾವು ಹೋಗ್ಲೇಬೇಕು ಅಂತ ಅವನು ಹೊರಟ. ಅವ್ರ ಆ ಕಡೆ ತಂಬಿಟ್ಟು ಪೂಜೆಗೆ ಹೊರಡ್ತಾ ಇದ್ದಂಗೆ ಈ ಕಡೆ ಬಸವನ ಮೆರವಣಿಗೆ ಶುರುವಾಗಿತ್ತು. ಅದಕ್ಕೆ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಎತ್ಕಳ್ದು ಜೋಡಿಗಳು ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ವು ಅವು. ಮತ್ತು ಲಾಸ್ಟ್ ಇಯರು ಬನ್ನೂರು ಕುರಿನೆಲ್ಲ ಕರ್ಕೊಂಡು ಬಂದಿದ್ರು. ಅಂದರೆ ಈ ಸಲನೂ ಇತ್ತು ಏನೋ, ಅದು ಅಬ್ಸರ್ವ್ ಮಾಡಲಿಲ್ಲ ನಾನು. ಒಟ್ಟಿನಲ್ಲಿ ತುಂಬ ಚೆನ್ನಾಗಿತ್ತು. ಎಲ್ಲರೂ ನಮಸ್ಕಾರ ಮಾಡ್ಕೊಂಡ್ವಿ. ಒಂದು ಬೇಜಾರೇನು ಅಂತಂದರೆ ನಮ್ಮ ಅನ್ವಿಕ್ ಇದ್ದಿದ್ರೆ ಅವನು ನೋಡಿರ್ತಿದ್ದ. ಅವನು ತಂಬಿಟ್ಟು ಪೂಜೆಗೆ ಹೋಗಿದ್ರಿಂದ ಅವನೊಬ್ಬ ಮಿಸ್ಸಿಂಗ್ ಆದ ಈ ಸಲ. ಎತ್ಕಳ್ದು ಮೈಗೆಲ್ಲ ಮಿಂಚಾಕಿದ್ರು, ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಮಿಂಚಾಕೋರೆ ನೋಡ್ದ ಗ್ರೀಷ್ಮ. ಇವತ್ತು ಇನ್ನೊಂದು ಪೂಜೆ ಇದೆ. ಅದೇನಂತಂದರೆ ಗುಡ್ಗಳ ಪೂಜೆ. ಪ್ರತಿ ವರ್ಷವೂ ಅಷ್ಟೇ ಹಬ್ಬ ಆದ ನೆಕ್ಸ್ಟ್ ವೀಕಿಗೆ ಗುಡ್ಗಳ ಪೂಜೆ ಇರ್ತಿತ್ತು. ಆದರೆ ಈ ವರ್ಷ ಇವತ್ತಿನ ದಿನನೇ ಗುಡ್ಗಳ ಪೂಜೆ ಇರೋದ್ರಿಂದ ಸಂಜೆ ಅದಕ್ಕೂ ರೆಡಿ ಮಾಡ್ಕೋಬೇಕು. ಅದಕ್ಕೋಸ್ಕರ ಇವಾಗ ಅದು ಮೆರವಣಿಗೆ ಹೊರಡ್ತಾ ಇದ್ದಾಗೆ ಎಲ್ಲರೂ ಹೊರಟ್ವಿ. ಕ್ಲೀನಿಂಗ್ ಎಲ್ಲ ಶುರು ಮಾಡಿಕೊಂಡು ಇನ್ನು ಸಂಜೆ ಪೂಜೆಗೆ ರೆಡಿ ಆಗಬೇಕಲ್ಲ, ಅದಕ್ಕೋಸ್ಕರ. ಇವಾಗ ಗುರುವಾರ ಸಂಜೆ 7 ಗಂಟೆ ಆಗಿದೆ. ಇವತ್ತು ಗುಡ್ಗಳ ಪೂಜೆ ಇರೋದ್ರಿಂದ ಈಗ ಅಡುಗೆ ಎಲ್ಲ ಪ್ರಿಪೇರ್ ಮಾಡಬೇಕು. ಅಂದರೆ ಗುಡ್ಗಳು ಬಂದು ಮೀಸಲು ಬಿಡ್ತಾರಲ್ವ, ಇವಾಗ ಇವರು ಪೂಜೆ ಮುಗಿಸ್ಕೊಂಡು ಇಲ್ಲಿಂದ ಶ್ರೀಶೈಲಗೆ ಹೋಗಿ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ನಮ್ಗಳಿಗೆಲ್ಲ ಪ್ರಸಾದಗಳನ್ನ ತೊಗೊಂಡು ಬರ್ತಾರೆ. ಒಂದು 2-3 ತಿಂಗಳು ಆದಮೇಲೆ ಬರ್ತಾರೆ. ತಿರ್ಗಾ ಗುಡ್ಗಳ ಪೂಜೆ ಇರುತ್ತೆ. ಈಗ ಗುಡ್ಗಳು ಪೂಜೆ ಮುಗಿಸ್ಕೊಂಡು ಶ್ರೀಶೈಲಗೆ ಹೋಗಿದ್ದು ಬರ್ತಾರೆ. ಅದಕ್ಕೋಸ್ಕರ ಇವತ್ತು ಗುಡ್ಗಳ ಪೂಜೆ ಇರೋದ್ರಿಂದ ಸಂಜೆ ಈಗ ಅಡುಗೆನ ಸ್ಟಾರ್ಟ್ ಮಾಡಬೇಕು. ಅಂದರೆ ಒಂದು ಬೇಳೆ ಸಾಂಬಾರು, ರೈಸು ಮತ್ತು ಸ್ವೀಟ್ ಅಂದರೆ ಪಾಯಸ ಏನಾದರೂ ಮಾಡಬೇಕು. ಇಲ್ಲಿ ಸಾಂಬಾರಿಗೆ ಬೇಳೆ ಬೇಯಕ್ಕಿಟ್ಟಿದೆ. ಜೊತೆಗೆ ಪಾಯಸಕ್ಕೆ ಅಕ್ಕಿನ ಹುರ್ಕೊಂಡೋದಕ್ಕೆ ಕಡಲೆ, ಏಲಕ್ಕಿ, ಗೋಡಂಬಿ ಜೊತೆಗೆ ಕಾಯಿ ಅದೆಲ್ಲ ರುಬ್ಕೋಬೇಕು. ಅದಕ್ಕೆ ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟು ಒಗ್ಗರಣೆಗೆ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಜೊತೆಗೆ ಇಲ್ಲಿ ಬೆಳಿಗ್ಗೆ ತಂಬಿಟ್ಟು ಮಾಡಿದ್ರಲ್ಲ, ಅದೇ ಪಾಕ ಇತ್ತು. ಅದರಲ್ಲೇ ಈಗ ಪಾಯಸ ಮಾಡಬೇಕು. ಜೊತೆಗೆ ಇನ್ನೊಂದೇನು ಅಂತಂದರೆ ಈ ಸಲ ಗುಡ್ಗಳ ಪೂಜೆಗೆ ಇಲ್ಲಿಂದ ಶ್ರೀಶೈಲಗೆ ಹೋಗ್ತಾ ಇರೋದ್ರಿಂದ ಈ ಸಲ ಏನು ಕಜ್ಜಾಯ ಮಾಡೋಂಗಿಲ್ಲ. ಅವರು 2 ತಿಂಗಳು ಬಿಟ್ಟು ಅಲ್ಲಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತೊಗೊಂಡು ಬರ್ತಾರಲ್ಲ, ಆವಾಗ ಅನ್ನ ಸಾಂಬಾರ್ ಜೊತೆಗೆ ಕಜ್ಜಾಯ ಪಾಯಸ ಮಾಡಬೇಕು. ಇನ್ನು ಪಾಯಸಕ್ಕೆ ಕಾಯೆಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನು ಬೇಗ ಮುಗಿಸ್ಕೊಂಡ್ರೆ ಫ್ರೀ ಆಗಿರ್ಬೋದು ಅವ್ರ ಪೂಜೆಗೆ ಬಂದಾಗ ಅಂತ. ಇಲ್ಲಿ ಭೂಮಿಕಾ ಪೂಜೆಗೆ ಏನೇನು ಬೇಕೋ ಅದೆಲ್ಲ ರೆಡಿ
ಮಾಡ್ತೀನಿ ಅಂತ ಇಲ್ಲಿ ಕ್ಲೀನ್ ಮಾಡ್ಕೋತಾ ಇದ್ದಾಳೆ. ಅಂದರೆ ಗುಡ್ಗಳು ಬಂದಾಗ ಅವ್ರದ್ದು ಜೋಳಿಗೆ ಎಲ್ಲ ಇಡಬೇಕಲ್ಲ, ಅದಕ್ಕೋಸ್ಕರ ಒಂದು ಮಣೆ ಇಟ್ಟು ಅದ್ರ ಮೇಲೆ ಈ ಥರ ರಂಗೋಲೆ ಬಿಟ್ಟು ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೋಬೇಕು. ಜೊತೆಗೆ ಜೋಳಿಗೆಗೆ ಮಡ್ಲಕ್ಕಿ ಹಾಕೋದ್ರಿಂದ ಅಕ್ಕಿ, ಕೊಬ್ಬರಿ, ಬೆಲ್ಲ ಮತ್ತು 5 ಕುರಿಪಿಕೆಗಳನ್ನ ಹಾಕಿ ಇಟ್ಟಿರಬೇಕು. ಈಗ ಗುಡ್ಡಪ್ಪ ಬಂದಿದ್ದಾರೆ, ಪೂಜೆ ಯಾವ ಥರ ಮಾಡ್ತಾರೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ಅವರು ಮನೆ ಮೇಲೆ ನಾವು ರಂಗೋಲಿ ಎಲ್ಲ ಬಿಟ್ಟು ರೆಡಿ ಮಾಡಿರ್ತೀವಲ್ಲ, ಅಲ್ಲಿಗೆ ಜೋಳಿಗೆನ ತಗೊಂಡು ಬಂದಿರ್ತಾರೆ. ಅದಾದಮೇಲೆ ನಾವು ಅಕ್ಕಿ ಎಲ್ಲ ಇಟ್ಟಿರ್ತೀವಲ್ಲ, ಅದನ್ನು ಅದ್ರ ಮುಂದೆ ಸುರಿದು ಅದ್ರ ಮೇಲೆ ಗೊಂಬೆದೇವರು ಅಂದರೆ ಸಗಣಿ ಮತ್ತು ಗರಿಕೆಯಿಂದ ಗಣೇಶನ ವಿಗ್ರಹ ಅಂತೀವಲ್ವ, ಯಾವುದು ವಿಘ್ನಗಳಾಗದೆ ಇರಲಿ ಗಣೇಶನ ಪ್ರತಿರೂಪ ಅಂತ ಅದನ್ನು ಇಟ್ಟು ಅದಕ್ಕೆ ಅರಿಶಿನ, ಕುಂಕುಮ, ಹೂವು ಎಲ್ಲ ಹಾಕಿ ಅದಾದಮೇಲೆ 2 ಸೈಡ್ಗೆ ಒಂದು ಕಡೆ ಕೊಬ್ಬರಿ, ಒಂದು ಕಡೆಗೆ ಬೆಲ್ಲನ ರೆಡಿ ಮಾಡಿ ಇಡ್ತಾ ಇದ್ದಾರೆ. ಅದಾದಮೇಲೆ ಜೋಳಿಗೆಗೆ ಹೂವೆಲ್ಲ ಹಾಕಿ ರೆಡಿ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡಿದ್ರು. ಪೂಜೆ ಮುಗಿಸ್ಕೊಂಡು ಈಗ ಅಕ್ಕಿ ಹಾಕ್ಸ್ಕೊತಾ ಇದ್ದಾರೆ ಜೋಳಿಗೆಗೆ. ಇದೇ ರೀತಿ ಎಲ್ಲ ಮನೆಗಳಲ್ಲೂ ಅಕ್ಕಿನ ಜೋಳಿಗೆಗೆ ತುಂಬಿಸ್ಕೊಂಡು ಇವರು ಶ್ರೀಶೈಲಕ್ಕೆ ತೊಗೊಂಡೋಗ್ತಾರೆ. ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವಿಲ್ಲಿ ಕೊಬ್ಬರಿ ಮತ್ತು ಬೆಲ್ಲ ಎಲ್ಲ ಕೊಟ್ಟಿರ್ತೀವಲ್ಲ, ಅದರಲ್ಲಿ ಮತ್ತೆ ಪ್ರಸಾದ ಎಲ್ಲ ಮಾಡಿಕೊಂಡು ವಾಪಸ್ ಬರ್ತಾರೆ. ಆವಾಗ ಇನ್ನೊಂದ್ಸಲ ನಾವು ಗುಡ್ಗಳ ಪೂಜೆ ಮಾಡಬೇಕು. ಅದು ಸುಮಾರು ಒಂದು ಏಪ್ರಿಲ್ ಅಥವಾ ಮೇ ಟೈಮಲ್ಲಿ ಬರ್ಬೋದು. ಆಗ ಕಜ್ಜಾಯ, ತುಪ್ಪ, ಅನ್ನ ಸಾಂಬಾರು, ಪಾಯಸ ಎಲ್ಲ ಮಾಡಬೇಕು. ಈಗ ಎಲ್ಲರೂ ಅಕ್ಕಿ ಹಾಕ್ತಾ ಇದ್ದೀವಿ. ಅಕ್ಕಿ ಹಾಕಿದ್ಮೇಲೆ ಈ ರೀತಿ ಮತ್ತೆ ಜೋಳಿಗೆನ ಕಟ್ಟಿ ಮತ್ತಿನ್ನೊಂದ್ಸಲ ಪೂಜೆಗೆ ಅಂತ ಇಡ್ತಾರೆ. ಮತ್ತು ನಾವು ಎಡೆ ಪ್ರಸಾದಕ್ಕೆಲ್ಲ ಅಡುಗೆ ಮಾಡಿದ್ವಲ್ಲ, ಅದನ್ನೆಲ್ಲ ಈಗ ಆ ಜೋಳಿಗೆ ಮುಂದೆ ಬಾಳೆ ಎಲೆ ಮೇಲೆ ಬಡಿಸ್ಬೇಕು. ಪೂಜೆ ಎಲ್ಲ ಚೆನ್ನಾಗಾಯಿತು. ಅದಾದಮೇಲೆ ಗುಡ್ಗಳು ಮೀಸಲು ಬಿಡ್ತಾರೆ ಅಂತಾರಲ್ಲ, ಅಂದರೆ ಮೊದಲು ಗುಡ್ಗಳಿಗೆ ಊಟ ಹಾಕಿ ಅವ್ರು ಊಟ ಆದಮೇಲೆ ನೆಕ್ಸ್ಟು ಮನೆಯವರೆಲ್ಲರೂ ಊಟ ಮಾಡಬೇಕು. ಪ್ರತಿ ಮನೆಯಲ್ಲೂ ಮೀಸಲು ಬಿಡಬೇಕಾಗಿರೋದ್ರಿಂದ ಅವರು ಸ್ವಲ್ಪ ಸ್ವಲ್ಪ ಹಾಕ್ಸ್ಕೋತಾರೆ ಅಷ್ಟೇ ಊಟನ. ಕೊನೆಯದಾಗಿ ಎಲ್ಲರೂ ಗುಡಪ್ಪ ಅವ್ರ ಹತ್ರ ಆಶೀರ್ವಾದ ತೊಗೊಂಡ್ವಿ. ಅದಾದಮೇಲೆ ಅವರು ನೆಕ್ಸ್ಟ್ ಮನೆಗೆ ಅಂತ ಹೊರಟರು. ಅದಾಗ್ತಿದ್ದಾಗೆ ಎಲ್ಲರೂ ಊಟಕ್ಕೆ ಕೂತಿದ್ದಾರೆ. ಇವಾಗ ಎಲ್ರಿಗೂ ಊಟಕ್ಕೆ ಬಡಿಸ್ತಾ ಇದ್ದೀವಿ, ನಾನು ಮತ್ತು ದೀಪ. ಊಟಕ್ಕೆ ಬಡಿಸಿದ್ದಾದಮೇಲೆ ನೆಕ್ಸ್ಟ್ ನಾವು ಊಟಕ್ಕೆ ಕೂತ್ಕೋಬೇಕು. ಜೊತೆಗೆ ಕೂತ್ಕೊಂಡು ಎಲ್ಲರೂ ಮಾತಾಡ್ತಾ ಊಟ ಮಾಡ್ತಿದ್ದಾರೆ. ನಿನ್ನೆ ಫುಲ್ಲು ನಾನ್ ವೆಜ್ ಅಡುಗೆ, ಅಂದರೆ ಬಂದಿರೋ ಗೆಸ್ಟ್ಗಳಿಗೆ ನಾನ್ ವೆಜ್ ಅಡುಗೆ ಎಲ್ಲ ಮಾಡಿ ಅವ್ರುಗಳಿಗೆಲ್ಲ ಊಟ ಬಡಿಸಿ ಫುಲ್ಲು ಟಯರ್ಡ್ ಆಗಿದ್ವಿ. ಇವತ್ತು ಬೆಳಿಗ್ಗೆ ತಂಬಿಟ್ಟು ಪೂಜೆ, ಅದಾದಮೇಲೆ ಸಂಜೆಗೆ ಗುಡ್ಗಳ ಪೂಜೆ. ಅಂದರೆ ಇವತ್ತು ವೆಜ್ ಅಡುಗೆ ಮತ್ತು ಬಾಳೆ ಎಲೆ ಊಟ. ನಿನ್ನೆ ನಾನ್ ವೆಜ್ ಅಡುಗೆ, ಇವತ್ತು ಬಾಳೆ ಎಲೆ ಊಟ.
ಒಂಥರ ಚೆನ್ನಾಗಿತ್ತು ಡಿಫ್ರೆಂಟಾಗಿ ವರ್ಷದ ಹಬ್ಬದಲ್ಲಿ. ಈಗ ನಾವು ಊಟ ಮಾಡ್ತಾ ಇದ್ದೀವಿ. ನಾನು ಇದೇ ವ್ಲಾಗಲ್ಲಿ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂದರೆ ಫ್ರೈಡೇ ಅಂದರೆ ಶುಕ್ರವಾರ ರಥೋತ್ಸವ ಅಂದರೆ ತೇರಿರುತ್ತೆ. ತೇರಿಗೇನು ಹೋಗೋದಕ್ಕಾಗಲಿಲ್ಲ, ಅಂದರೆ ಜಾತ್ರೆ ಎಲ್ಲ ಇರುತ್ತಲ್ಲ, ಅಲ್ಲಿ ತೇರ್ದು ಉತ್ಸವ ಎಲ್ಲ ಇರುತ್ತೆ ಲಕ್ಷ್ಮೀ ದೇವಿದು. ಅದಕ್ಕೋಸ್ಕರ ಸಂಜೆ ಮೇಲೆ ಜಾತ್ರೆಗೆ ಹೋಗಿದ್ದು ಬರೋಣ ಅಂತ ನಾವೆಲ್ಲರೂ ಒಟ್ಟಿಗೆ ಜಾತ್ರೆಗೆ ಹೋಗ್ತಾ ಇದ್ದೀವಿ. ನಾನು ಹಬ್ಬದ ದಿನದ ಫಸ್ಟ್ನೇ ವ್ಲಾಗಲ್ಲೇ ತೋರಿಸಿದ್ದೆ ನಮ್ಮೂರಲ್ಲಿ ಯಾವ ಥರ ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ ಅಂತ. ಸೇಮ್ ಮೈಸೂರು ದಸರಾದಲ್ಲಿ ರೋಡ್ಗೆ ಯಾವ ಥರ ಲೈಟಿಂಗ್ಸ್ ಎಲ್ಲ ಹಾಕಿ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾ ಇರ್ತಾರೋ ಅದೇ ರೀತಿ ನಮ್ಮೂರಲ್ಲೂ ಈ ಹಬ್ಬಕ್ಕೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಲೈಟಿಂದ ಅಂತ ನೋಡ್ಬೋದು. ಈಗ ಲಕ್ಷ್ಮೀ ದೇವಿ ಜಾತ್ರೆಗೆ ಅಂತ ಹೋಗ್ತಾ ಇದೀವಿ ಎಲ್ಲರೂ. ನಮ್ಮ ಹನಿ ಆಲ್ರೆಡಿ ಒಂದು ಲಿಸ್ಟ್ ಪ್ರಿಪೇರ್ ಮಾಡ್ಕೊಂಡು ಅವನ ಏನೇನು ತಗೋಬೇಕು ಜಾತ್ರೆಲಿ ಅಂತ ಅವ್ರ ಪಪ್ಪಂಗೆ ಇದು ತಗೊಡಿ ಅದು ತಗೊಡಿ ಅಂತ ಹೇಳ್ತಾ ಬರ್ತಾ ಇದ್ದಾನೆ ಕಾರಲ್ಲಿ. ಜೊತೆಗೆ ಅಲ್ಲಿ ಎಕ್ಸಿಬಿಷನಲ್ಲಿ ಇರುತ್ತಲ್ಲ ಆ ಥರ ಜಾಯಿಂಟ್ ವೀಲು ಮತ್ತು ಕೊಲಂಬಸ್ ಮತ್ತು ಒಂದಷ್ಟು ಗೇಮ್ಸ್ಗಳೆಲ್ಲ ಇತ್ತು ಆ ಸೈಡು. ಆದರೆ ಗೇಮ್ಸ್ ಹತ್ರ ಎಲ್ಲ ಹೋಗಲಿಲ್ಲ. ಇವತ್ತು ಶುಕ್ರವಾರ ಅಲ್ವಾ, ಅಂದರೆ ಲಕ್ಷ್ಮೀ ದೇವಿದು ರಥೋತ್ಸವ ಇತ್ತಲ್ಲ, ಅದಕ್ಕೋಸ್ಕರ ಮೊದಲು ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಇನ್ನೊಂದು ಸಲ ಅಂತ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಹೋಗ್ಬೇಕಾದ್ರೇ ನೀವು ಸುತ್ತಮುತ್ತ ಸ್ಟಾಲ್ಸ್ಗಳ್ಸ್ ನೋಡ್ಬೋದು. ಅಂದರೆ ಪಾತ್ರೆದು ಮತ್ತು ಫುಡ್ದು ಮತ್ತು ಬ್ಯಾಂಗಲ್ ಸ್ಟೋರ್ಸು ಮತ್ತು ಟಾಯ್ಸ್ದು ಎಷ್ಟೊಂದು ಥರ ಸ್ಟಾಲ್ಸ್ಗಳೆಲ್ಲ ಹಾಕಿದ್ರು. ಜೊತೆಗೆ ದೇವಸ್ಥಾನದ ಹತ್ರ ಪೂಜಾ ಸಾಮಗ್ರಿದು ಸ್ಟಾಲ್ಸ್ಗಳು ಹಾಕೊಂಡಿದ್ರು. ದೇವ್ರು ನೋಡ್ಕೊಂಡು ಈಗ ಸಂಜೆ ಉತ್ಸವ ಆಗಿತ್ತಲ್ಲ, ಅಂದರೆ ರಥೋತ್ಸವ, ಅದನ್ನ ನೋಡ್ಕೊಂಡು ಹೋಗೋಣ ಅಂತ ಹಂಗೆ ಬಂದ್ವಿ. ಇದೆ ರಥ, ಜೊತೆಗೆ ಇಲ್ಲೇ ಕೊಂಡೋತ್ಸವ ಆಗಿತ್ತು. ಮೊನ್ನೆ ಬಂದಿದ್ದಾಗ ಸೌದೆಗಳಿತ್ತು, ಈಗ ಎಲ್ಲ ಉರಿದು ಬೂದಿಯಾಗಿದೆ. ಕೊಂಡೋತ್ಸವದ ಕೆಂಡಕ್ಕೆ ಉಪ್ಪು ಹಾಕಿದ್ರೆ ಒಳ್ಳೇದು ಅಂತೇಳಿ ಇಲ್ಲಿ ಪ್ಯಾಕೆಟ್ ಸಮೇತ ಉಪ್ಪುಗಳನ್ನ ಹಾಕ್ಬಿಟ್ಟು ಹೋಗೋರೆ ಇಲ್ಲಿ ಕೊಂಡೋತ್ಸವಕ್ಕೆ. ಜೊತೆಗೆ ಇದು ಸತ್ಗೆ ನಾನು ಅವತ್ತು ನಿಮಗೆ ತೋರಿಸಿದ್ದೆ. ಈಗ ನಾವೆಲ್ಲರೂ ದೇವ್ರ ದರ್ಶನ ಮಾಡಿಕೊಂಡು ಕೊಂಡೋತ್ಸವದ್ದು ವಿಭೂತಿ ಎಲ್ಲ ಹಚ್ಕೊಂಡು ಅದಾದಮೇಲೆ ಅಲ್ಲೇ ಸ್ಟಾಲ್ಸ್ಗಳಿತ್ತು ಅಂತ ಹೇಳಿದ್ನಲ್ಲ, ಆ ಸ್ಟಾಲ್ಗಳಿಗೆಲ್ಲ ಹೋಗಿದ್ದು. ಒಂದೆರಡಕ್ಕೆ ಹೋದ್ವಿ ಅಷ್ಟೇ, ಫುಲ್ ಎಲ್ಲ ಹೋಗಲಿಲ್ಲ. ಅದಾದಮೇಲೆ ಮನೆಗೆ ಹೊರಟ್ವಿ. ಹಾಗೆ ಬರ್ಬೇಕಾದ್ರೆ ರೋಪ್ ಮೇಲೆ ಒಂದು ಹುಡುಗಿ ಈ ರೀತಿ ನಡ್ಕೊಂಡು ಹೋಗ್ತಾ ಇದ್ದಿದ್ದು ನೋಡಿದ್ವಿ. ಅಂದರೆ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಈ ಥರ ಎಲ್ಲ ಮಾಡ್ತಾಯಿದ್ರು ನೋಡಿ. ಈಗಲೂ ಇದೆಯಲ್ಲ ಅಂತ ಖುಷಿ ಅನಿಸ್ತು. ಇನ್ನೊಂದು ಕಡೆ ಹೊಟ್ಟೆಪಾಡಿಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾರಲ್ವಾ ಅಂತಲೂ ಅನಿಸ್ತು. ಈಗ ಮನೆಗೆ ಬಂದು ರೀಚ್ ಆದ್ವಿ. ಜೊತೆಗೆ ಜಾತ್ರೆಯಿಂದ ಒಂದಷ್ಟು ಕೆಲವೊಂದು ಸಣ್ಣ ಪುಟ್ಟ ಥಿಂಗ್ಸ್ಗಳನ್ನ ತೊಗೊಂಡು ಬಂದಿದ್ವಿ. ಅಂದರೆ ರಿಬ್ಬನ್ನು, ಬ್ಯಾಂಗಲ್ಲು, ಕೀ ಬಂಚು, ಅದ್ರ ಜೊತೆಗೆ ಒಂದು ಟ್ರೇ, ಆ ಥರ ಸಣ್ಣ ಪುಟ್ಟ ಐಟಮ್ಸ್ಗಳನ್ನ ತೊಗೊಂಡು ಬಂದಿದ್ದೆ ಅಷ್ಟೇ, ಜಾಸ್ತಿ ಏನು ತೊಗೊಂಡು ಬಂದಿರಲಿಲ್ಲ. ನೀವು ಜಾತ್ರೆಗೆ ಹೋದಾಗ ಏನೇನು ತೊಗೊಂಡು ಬಂದಿದ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಿಮಗೂ ಈ ಥರ ಎಲ್ಲ ಜಾತ್ರೆಯಲ್ಲಿ ಪರ್ಚೇಸಿಂಗ್ ಮಾಡೋದಂದರೆ ಇಷ್ಟನಾ ಅಂತ. ಜೊತೆಗೆ ನಿಮ್ಮೂರಲ್ಲಿ ಯಾವ ದೇವ್ರದ್ದು ಜಾತ್ರೆ ಮಾಡ್ತಾರೆ ಅಂತಲೂ ಹೇಳಿ. ಇನ್ನು ನಮ್ಮ ಹನಿನೂ ಅಷ್ಟೇ ತುಂಬಾ ಹ್ಯಾಪಿಯಾಗಿದ್ದ. ಟಾಯ್ಸ್ಗಳೆಲ್ಲ ತೆಗೆಸ್ಕೊಂಡಿದ್ನಲ್ಲ ಅದಕ್ಕೋಸ್ಕರ ಅಂತ ಹೇಳ್ತಾ, ಈ ರೀತಿ ನಮ್ಮೂರಲ್ಲಿ ಮಾರಿ ಹಬ್ಬನ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಜೊತೆಗೆ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.